ನಮಸ್ತೆ. ಬೋಡೆ ಪ್ಲಾಟ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಎರಡು ಟ್ರಾನ್ಸ್ಫರ್ ಫಂಕ್ಷನ್ ತಗೊಂಡಿದ್ದೀನಿ. ಒಂದು ವಿಚ್ ಹಸ್ ಗಾಟ್ ರಿಯಲ್ ಪೋಲ್ಸ್. ಯು ಕ್ಯಾನ್ ಸಿ ದೇರ್ ಆರ್ ಪೋಲ್ಸ್ ಅಟ್ s is equal to 0, s is equal to -2 and s is equal to -20. So this is the magnitude plot table and this is the phase plot table, and this is one important thing which you should remember. ಏನಂದ್ರೆ 20 log k ಲೈನ್ ಏನು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಈ ಒಂದು ಪ್ರಾಬ್ಲಮಲ್ಲಿ 20 log k ಲೈನು 6 dBಗೆ ಬಂದಿರುತ್ತೆ. ನೆಕ್ಸ್ಟ್ ದೀಸ್ ಆರ್ ದಿ ರಿಸಲ್ಟ್ಸ್ ವಿಚ್ ವಿ ಆರ್ ಸಪೋಸ್ ಟು obtain after plotting the magnitude and phase plot. Omega GC 2.1 radian per second ಬರಬೇಕು. Omega PC phase crossover frequency 6.35 radian per second. So you can see gain crossover frequency ಕಡಿಮೆ ಇದೆ 2.1, phase crossover frequency 6.35 ಬರುತ್ತೆ. ಆಬ್ವಿಯಸ್ಲಿ ಈ ಕಂಡೀಷನ್ ಇದ್ದರೆ ಗೇನ್ ಮಾರ್ಜಿನ್ ಮತ್ತು ಫೇಸ್ ಮಾರ್ಜಿನ್ ಎರಡು ಪಾಸಿಟಿವ್ ಇರುತ್ತೆ. ಸೊ ಯು ಕ್ಯಾನ್ ಇನ್ಕ್ರೀಸ್ ದಿ ಗೇನ್ by another 21 decibel and sustain a delay or phase delay of 38 degrees. Such system will be obviously stable. So idu plot ಮಾಡೋದು ಹೇಗೆ next bit ಅಲ್ಲಿ ನೋಡೋಣ. Again I have taken one more example where we have complex poles. So complex pole ಇದ್ದಾಗ simple pole ಇದ್ದಾಗ ಮಾಡೋದ್ರಲ್ಲಿ ಪ್ರೊಸೀಜರ್ ಏನು ಡಿಫ್ರೆನ್ಸ್ ಇದೆ? So only thing is you have to calculate the correction factor. ಇದು ಕ್ಲಾಸಲ್ಲಿ ನಾವು ಮೊದಲೇ ಡಿಸ್ಕಸ್ ಮಾಡಿದ್ದೀವಿ all those things. So you have to compare this with the standard second order system. Standard second order system, the characteristic equation s square plus 2 psi omega n s plus omega n square. With this we can calculate what is the resonant frequency or natural frequency omega n. So omega n square under 121 and the square root of 11 ಆಗಿರುತ್ತೆ. So 11 radian per second is where you have to put this resonant peak. ಅಲ್ಲಿಂದ ಮುಂದಕ್ಕೆ ನೆಕ್ಸ್ಟು ಅಕಸ್ಮಾತ್ ಈ ರೆಸೊನೆಂಟ್ ಪೀಕ್ ಇರಲಿಲ್ಲ ಅಂದರೆ ಲೈನ್ ಆಫ್ 11 ರೇಡಿಯನ್ಸ್ ಹತ್ರ -20 dB ಇಂದ -60 dB per ಡಿಕೆಡ್ಗೆ ಚೇಂಜ್ ಆಗ್ತಿತ್ತು. ಆದರೆ ಇಲ್ಲಿ ಕಾಂಪ್ಲೆಕ್ಸ್ ಪೋಲ್ಸ್ ಇರೋದ್ರಿಂದ ವಿತ್ ರೆಸೊನೆಂಟ್ ಫ್ರೀಕ್ವೆನ್ಸಿ ಆಫ್ 11 ರೇಡಿಯನ್ per second. ಸೊ ಹಿಯರ್ ದೇರ್ ವಿಲ್ ಬಿ ಎ ರೆಸೊನೆಂಟ್ ಪೀಕ್ ಆ್ಯಂಡ್ ದಟ್ ಪೀಕ್ ಇಸ್ ನಥಿಂಗ್ ಬಟ್ ದಿಸ್ ಕರೆಕ್ಷನ್ ಫ್ಯಾಕ್ಟರ್ 20 log of 2 psi. ಅದು ಕ್ಯಾಲ್ಕುಲೇಟ್ ಮಾಡಿದ್ರೆ ಇಟ್ ಕಮ್ಸ್ ಟು 7.13 ಡೆಸಿಬಲ್. ಅಷ್ಟು ಹೈಟ್. ಈಗ ಇಲ್ಲಿಂದ 60 dB -60 dB per ಡಿಕೆಡ್ ಲೈನ್ ಬರಬೇಕಾಗಿತ್ತು. ಆದರೆ ಇದೊಂದು ರೆಸೊನೆಂಟ್ ಪೀಕ್ ಬರೆದು ಆಮೇಲೆ ಒಂದು ಸ್ವಲ್ಪ ಆದಮೇಲೆ ವಿಲ್ ಗೋ ಡ್ರಾ ದಿ ನ್ಯೂ ಲೈನ್ -60 dB. ಸೊ ಲುಕಿಂಗ್ ಅಟ್ ದಿ ಮ್ಯಾಗ್ನಿಟ್ಯೂಡ್ ಪ್ಲಾಟ್. ಸೊ ಇದನ್ನು ಅಸೆಂಡಿಂಗ್ ಆರ್ಡರ್ ಬರ್ಕೋಬೇಕು. ಐ ಹ್ಯಾವ್ ಟೋಲ್ಡ್ ಯು ಆಲ್ ದೀಸ್ ಥಿಂಗ್ಸ್ ಇನ್ ದಿ ಕ್ಲಾಸ್. ಸೊ ದೇರ್ ಆರ್ ಪೋಲ್ಸ್ ಎಟ್ s is equal to 0. ಕಾರ್ನರ್ ಫ್ರೀಕ್ವೆನ್ಸೀಸ್ ಏನು ಎಲ್ಲೆಲ್ಲಿ ಪೋಲ್ಸು ಝೀರೋಸ್ ಇರುತ್ತೆ ದೋಸ್ ಆರ್ ಕಾಲ್ಡ್ ಎಸ್ ಕಾರ್ನರ್ ಫ್ರೀಕ್ವೆನ್ಸೀಸ್. ಈ ಒಂದು ಟ್ರಾನ್ಸ್ಫರ್ ಫಂಕ್ಷನ್ ನೋಡಿದ್ರೆ ವಿಲ್ ಸಿ ದಟ್ 0, 1, ದೆನ್ 5 ಆ್ಯಂಡ್ 11 ಅಸೆಂಡಿಂಗ್ ಆರ್ಡರ್ ಬರ್ಕೋಬೇಕು. 0, 1, 5 ಆ್ಯಂಡ್ 11. ದೆನ್ ಐಡೆಂಟಿಫೈ ವೆದರ್ ದೇರ್ ಆರ್ ಪೋಲ್ಸ್ ಆರ್ ಝೀರೋಸ್. ಒಮೆಗಾ is equal to 0 ಇಲ್ಲಿ ಡಿನಾಮಿನೇಟರ್ ಇದೆ ಅಂದರೆ ಒಂದು ಪೋಲು. Omega is equal to 1, again 1 is in the denominator, so there is 1 pole. Omega is equal to 5, see it is a 0, ಅದಕ್ಕೆ ಇಲ್ಲಿ ಬರೆಯಲ್ಲ, ಇಲ್ಲಿ ಬರ್ಕೊಂಡಿದ್ದೀನಿ. ನ್ಯೂಮರೇಟರಲ್ಲಿ 5 ಇದೆ, it is 0. ರೆಸೊನೆಂಟ್ ಫ್ರೀಕ್ವೆನ್ಸಿ ಕಂಡುಹಿಡಿದಿದ್ವಲ್ಲ, ಡಿನಾಮಿನೇಟರ್ ತಾನೇ ಬಂದಿದೆ ಇದು 121 the square root of 11. So it is a quadratic, there are 2 poles, so I have written 2 poles at omega is equal to 1. You already know RCS means rate of change of slope. ಸೊ ಒಂದು ಪೋಲ್ ಇದ್ದರೆ -20, ಒಂದು ಪೋಲ್ ಇದ್ದರೆ -20, ಒಂದು 0 ಇದ್ದರೆ +20, ಎರಡು ಪೋಲ್ ಇತ್ತು -40 dB per ಡಿಕೆಡ್. ಸೊ ದಿಸ್ ಈಸ್ ದಿ ರೇಟ್ ಆಫ್ ಚೇಂಜ್ ಆಫ್ ಸ್ಲೋಪ್. ಬಟ್ ಆ್ಯಕ್ಚುಲಿ ಒಂದು ಲೈನ್ ಟ್ರಾನ್ಸ್ಫರ್ ಮಾಡಬೇಕಲ್ಲ, ಆ ಲೈನ್ದು ಸ್ಲೋಪ್ ಎಷ್ಟಿರಬೇಕು? ಫಾರ್ ದಟ್ ಐ ಆಲ್ರೆಡಿ ಗಿವನ್ ಯು ಆ್ಯಂಡ್ ಫಸ್ಟ್ ರೋನ ಹಾಗೆ ಆ್ಯಕ್ಚುಯಲ್ ಸ್ಲೋಪ್ ರೋ ಬರ್ಕೊಳ್ಳಿ. -20 dB, -20 dB. ದೆನ್ ಯು ಆ್ಯಡ್ ದೀಸ್ ಟು -20, -20 ವಿಲ್ ಬಿಕಮ್ -40. ದೆನ್ ಆ್ಯಡ್ -40 ವಿತ್ +20 ದಟ್ ವಿಲ್ ಬಿಕಮ್ -20. ಯಾಕೆಂದರೆ ಎರಡು ನಂಬರ್ಗೆ ಬೇರೆ ಬೇರೆ ಸೈನ್ ಇದೆ. ಗ್ರೇಟರ್ ನಂಬರ್ 40, ಅದರ ಸೈನ್ ಮೈನಸ್, ಅದು ಇಟ್ಕೊಂಡು ಎರಡು ನಂಬರ್ ಸಬ್ಟ್ರಾಕ್ಟ್ ಮಾಡೋದು, ಅದು ಇಲ್ಲಿ ಬಂದಿರುತ್ತೆ. ನೆಕ್ಸ್ಟ್ ಯು ಆ್ಯಡ್ ದಿಸ್ ಟು, ಎರಡು ನಂಬರ್ಗೆ ಸೇಮ್ ಸೈನ್ ಇದೆ, ಪುಟ್ ಸೇಮ್ ಸೈನ್, ಆ್ಯಡ್ ದಿಸ್ ಟು 40 + 20 ದಟ್ ಇಸ್ 60 dB. ಈ ಒಂದು ರೆಫರೆನ್ಸ್ ಸ್ಲೋಪ್ ಲೈನ್ಸ್ನ ನಾವು ನಮ್ಮ ಮ್ಯಾಗ್ನಿಟ್ಯೂಡ್ ಪ್ಲಾಟಲ್ಲಿ ಟ್ರಾನ್ಸ್ಫರ್ ಮಾಡಬೇಕಾಗಿರೋದು. ಎಲ್ಲಿಂದ ಎಲ್ಲಿಗೆ? 0 ಇಂದ 1ಗೆ -20 dB ಲೈನ್ ಇರಬೇಕು. ದೆನ್ 1 ಇಂದ 5 ಕಾರ್ನರ್ ಫ್ರೀಕ್ವೆನ್ಸಿವರೆಗೆ -40 dB per ಡಿಕೆಡ್ ಲೈನು. 5 ಇಂದ 11 ತನಕ -20 dB per ಡಿಕೆಡ್. 11 in the infinite will put -60 dB per decade. But remember,
to add this resonant peak. Why? Because there is a complex pole and this correction factor should be placed at omega is equal to 11. So here also you can see omega GC 3.1, omega PC 10.1. So obviously omega GC is smaller than omega PC. Both gain margin and phase margin will be positive. So system will be stable. So phase plot ಹೆಂಗೆ ಮಾಡೋದು ಏನೋ ಅದೆಲ್ಲ ಕ್ಲಾಸಲ್ಲಿ ಹೇಳಿದ್ದೀನಿ. 20 log K ಲೈನ್ K ವ್ಯಾಲ್ಯೂ ಕಂಡು ಹಿಡಿದಿರ್ತೀವಿ, ಅದು ಇಲ್ಲಿ 10 ಅಂತ ಏನೋ ಬಂದಿದೆ ಈ ಪ್ರಾಬ್ಲಮಲ್ಲಿ. ಸೊ 10 log to 10 ಅಂದರೆ 1 ಆಗಿದೆ. 1 into 20 will be 20 dB. Going back to this problem. So again arrange all the corner frequencies in ascending order. Omega is equal to 0, it is a pole. Omega is equal to 2, there is a pole. Omega is equal to 20, there is a pole, because all the values are in the denominator. So there is one pole each at these corner frequencies. So RCS will be minus 20, minus 20, minus 20. So again you write this minus 20 here, add these two, ಎರಡು ನಂಬರ್ಗೆ ಸೇಮ್ ಸೈನ್ ಇದೆ, ಆನ್ಸರ್ಗೆ ಅದೇ ಸೈನ್, ಎರಡನ್ನು ಆ್ಯಡ್ ಮಾಡಿ 20 + 20 40. ಇಲ್ಲೂ ಅಷ್ಟೇ minus 40 minus 20 ಎರಡನ್ನು ಆ್ಯಡ್ ಮಾಡಬೇಕು, ಎರಡು ನಂಬರ್ಗೆ ಅದೇ ಸೈನ್ ಇದೆ. ಸೊ ಮೈನಸ್ ಬರ್ಕೊಂಡು 40 + 20 60. So these are the actual slopes, reference slopes, what we are going to transfer on the graph sheet, semi-log sheet. So ಎಲ್ಲಿಂದ ಫ್ರೀಕ್ವೆನ್ಸಿ ರೇಂಜು 0 ಇಂದ 2 ವರೆಗೆ, ನೆಕ್ಸ್ಟ್ 2 ಇಂದ 20 ವರೆಗೆ minus 40 dB ಲೈನ್ ಹಾಕಬೇಕು, 20 ಇಂದ ಇನ್ಫೈನೈಟ್ ವರೆಗೆ minus 60 dB ಲೈನ್ ಹಾಕಬೇಕು. ಬಟ್ ರಿಮೆಂಬರ್ ದಿಸ್. ಸೊ ಒಮೆಗಾ ಇಸ್ ಈಕ್ವಲ್ ಟು 1 ಇದೆಯಲ್ಲ, ಆ ಪಾಯಿಂಟ್ನ 20 log K ಲೈನ್ ಮೇಲೆ ಶಿಫ್ಟ್ ಮಾಡಬೇಕು. ಸೊ ಇಟ್ ಈಸ್ ಲೈಕ್ ದಿಸ್. So this is the 0 decibel line and this is omega is equal to 1. Omega is equal to 1. We have drawn the 20 log K line. So darken this point, highlight this point. So starting minus 20 dB line tarbekalla. So you draw minus 20 dB line, reference line minus 20 dB per decade. ಇಲ್ಲಿಗೆ ಬರಬೇಕು, ಆಮೇಲೆ ಎಲ್ಲಿ ತನಕ ಹೋಗಬೇಕು, ಇಟ್ ಶುಡ್ ಗೋ ಅಪ್ ಟು 2. ಲೆಟ್ ಅಸ್ ಅಸ್ಯೂಮ್ ಒಮೆಗಾ ಇಸ್ ಈಕ್ವಲ್ ಟು 2 ಹಿಯರ್. ಸೊ ಯು ಎಕ್ಸ್ಟೆಂಡ್ ದಿಸ್ ಲೈನ್, ಸ್ಟಾಪ್ ಅಟ್ ದಿಸ್ ಪಾಯಿಂಟ್. ಅರ್ಥ ಆಯ್ತಾ? ಯು ಹ್ಯಾವ್ ಟು ಶಿಫ್ಟ್, ದಿಸ್ ಇಸ್ ದಿ ಮೀನಿಂಗ್. ರಿಮೆಂಬರ್ ಟು ಶಿಫ್ಟ್ ದ ಫಸ್ಟ್ ಲೈನ್ ಟು ಎ ಪಾಯಿಂಟ್ at that point is here. Omega is equal to 1 should be shifted to a point on this 20 log K line. 20 log K line is nothing but 6 dB in this problem. ಅದನ್ನು ಮಾಡಬೇಕು. ಇಲ್ಲಿಂದ ಮುಂದಕ್ಕೆ ಏನಾಗುತ್ತೆ? ಸೊ 2 ಇಂದ 20, somewhere here if you assume there is 20 here, 2 ಇಂದ 20 ವರೆಗೆ what we are supposed to put, we have to transfer minus 40 dB per decade line. ಸೊ ಅದು ಈ ಥರ ಬರುತ್ತೆ, ಸ್ವಲ್ಪ ಈಗ ಬೆಂಡ್ ಆಗಿರುತ್ತೆ. ಸೊ 20 ಇಲ್ಲಿ ಬರುತ್ತೆ, ಇಲ್ಲಿ ತನಕ. ಸೊ ದಿಸ್ ಈಸ್ minus 40. ದೆನ್ ಅಗೇನ್ ಇಲ್ಲಿಂದ ಏನು ಮಾಡಬೇಕು? 60 dB. ಸೊ ಇಟ್ ವಿಲ್ ಬಿ ಲೈಕ್ ದಿಸ್. ಯು ಕ್ಯಾನ್ ಅಸ್ಯೂಮ್. ಸೊ ಇಷ್ಟು ಬರಲಿಲ್ಲ ಅಂದ್ರೂ ಸ್ವಲ್ಪ ಈ ಥರ ಏನೋ ಇರುತ್ತೆ, 60 dB. ಸೊ ದಿಸ್ ವಿಲ್ ಬಿ ದಿ ಮ್ಯಾಗ್ನಿಟ್ಯೂಡ್. So we will see the same thing how to draw on a semi-log sheet. So this is the first transfer function, 80 divided by s into s plus 2 into s plus 20. ರೆಫರೆನ್ಸ್ ಇಲ್ಲಿ ಬರ್ಕೊಂಡಿದ್ದೀನಿ, ಉಳಿದಿದ್ದ ಟೇಬಲ್ ಎಲ್ಲ ಆ್ಯಸ್ ಯೂಶ್ವಲ್ ನೀವು ಬರ್ಕೊಂಡಿರ್ತೀರ. ನಾನೀಗ ಡ್ರಾ ಮಾಡಬೇಕಲ್ಲ, ಅದಕ್ಕೆ ಇದು ಇಟ್ಕೊಂಡಿದ್ದೀನಿ. 2 0 2 20 ಆ್ಯಕ್ಚುಯಲ್ ಸ್ಲೋಪ್ಸು minus 20 dB, minus 40 dB, minus 60 dB. ಮತ್ತು ಇದು ಫೇಸ್ ಪ್ಲಾಟ್ಗೆ ಬೇಕಾದಂಥ ವ್ಯಾಲ್ಯೂಸು. ಒಮೆಗಾ ಇಸ್ ಈಕ್ವಲ್ ಟು 0.1 ಸ್ಟಾರ್ಟ್ ಮಾಡ್ತೀವಿ, 0.2 ಮಾಡೋದು ಏನು ಸಮಸ್ಯೆ ಇಲ್ಲ, ಕ್ಯಾಲ್ಕುಲೇಷನ್ನು. 0.2 2 8 10 20 ದೀಸ್ ಆರ್ ದಿ ಫ್ರೀಕ್ವೆನ್ಸೀಸ್. ಅದರದ್ದು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ಗಳು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿಟ್ಟಿದ್ದೀವಿ, ಫೇಸ್ ಆ್ಯಂಗಲ್. ಈಗ ಏನು ಮಾಡೋದು? ವಿ ನೀಡ್ ಟು ಟೇಕ್ ದಿ ಗ್ರಾಫ್ ಶೀಟ್. ನೋಡಿ ಇದರಲ್ಲಿ ಹೈಯೆಸ್ಟ್ ಎಷ್ಟಿದೆ? 60. ಸೊ 60ವರೆಗೂ ತೊಗೊಳ್ಳೋಣ. 60 40 20 0 ದೊಡ್ಡದಾಗೆ ತೊಗೊಳ್ಳೋಣ. ಸೊ ದಟ್ ಇಲ್ಲಿಂದ ಇಲ್ಲಿಗೆ ಹೋದರೆ ಇಟ್ ಕರೆಸ್ಪಾಂಡ್ಸ್ ಟು 2 dB 4 dB 6 dB 10 dB ಈ ಥರ ಹಿಂಗೆ ಹೋದರೆ, ಸೊ ಇಲ್ಲಿಂದ ಇಲ್ಲಿಗೆ ಏನಾಗುತ್ತೆ?
20 dB ಕವರ್ ಆಗುತ್ತೆ. ಸೊ ನಮಗೆ ವ್ಯಾಲ್ಯೂಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಪ್ಲಾಟ್ ಮಾಡೋಕ್ಕೆ. 60, 40, 20, 0 dB. Here you have to take your scale and draw the horizontal axis. ಆಮೇಲೆ ಇಲ್ಲಿ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ 1, 2, 3, 4 ಈ ರೀತಿ. ಸೊ ಯು ರೈಟ್ ಫಾರ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ 0.1, 0.2, ನೆಕ್ಸ್ಟ್ ಇದು 0.3 ಹಂಗೆ ಇದ್ರದ್ದು 10 ಟೈಮ್ಸ್ ಇಲ್ಲಿ 10 × 0.1 is 1. ಅದಾದಮೇಲೆ 2 ಬರ್ಕೊಳ್ಳೋಣ. ಸೊ 1 × 10 is 10, ಇಲ್ಲಿ 10, ನೆಕ್ಸ್ಟು 2ನ 20 ಅಂತ ಮಾಡೋಣ. ಇದು 30, 40, 50, 60, 70, 80. ಸೊ 10 × 10 that is 100, ಪಕ್ಕದ್ದು 200, 100 10s are 1000. ಸೊ ದಿಸ್ ಈಸ್ ದಿ ಒಮೆಗಾ ವ್ಯಾಲ್ಯೂಸ್. This is the magnitude decibel values, y axis and x axis. ಇಲ್ಲಿ ಸ್ಕೇಲ್ ತೊಗೊಂಡು ಈ ರೀತಿ ಹೇಳ್ಕೋಬೇಕು. ಸೊ ಈಗ 80 × s+2ಗೆ ಆಲ್ರೆಡಿ ಐ ಹ್ಯಾವ್ ಡ್ರಾನ್ ದಟ್ ಡಯಾಗ್ರಾಮ್ ರೆಫರೆನ್ಸ್ ಲೈನ್ಸ್. ಸೊ 0 dB is the axis. 6 dB ಏನಪ್ಪ ಇದು ಅಂದರೆ 20 log k ಲೈನು ಇಲ್ಲಿ ತೋರಿಸಿದ್ನಲ್ಲ, ಸಿಯರ್ 6 dB 20 log k. ಈ ಒಂದು ಪ್ರಾಬ್ಲಮ್ಗೆ ಕ್ಲಾಸಲ್ಲಿ ನಾವು 80,000 ಅಂತ ಏನೋ ತೊಗೊಂಡು ಮಾಡಿದ್ದೀವಿ, ಅದೊಂದು ಪ್ರಾಬ್ಲಮ್. ಇಲ್ಲಿ ನಾವು 80 ಅಂತ ಕೊಟ್ಟಿದ್ದಾರೆ, ಅದಕ್ಕೆ 80 ಪ್ಲಾಟ್ ಮಾಡಿ ತೋರಿಸ್ತಾ ಇದ್ದೀವಿ. 20 log k ಲೈನಲ್ಲಿ 6 ಡೆಸಿಬೆಲ್ ಬಂದಿದೆ. ಸೊ 6 ಡೆಸಿಬೆಲ್ ಎಲ್ಲಿ ಬರುತ್ತೆ ಇಲ್ಲಿ 2, 4, 6. ಸೊ ಇಲ್ಲಿಂದ ಇನ್ನೊಂದು 20 log k ಲೈನನ್ನು ಎಳಿಬೇಕು. ಅದು ನನಗೆ ಗೊತ್ತಲ್ಲ ಇಲ್ಲೇ ಬರುತ್ತೆ ಅಂತ. ಸಿಯರ್ ಒಂದು ಸ್ಟೇಟ್ಮೆಂಟ್ ಹೇಳಿದ್ವಿ, ಶಿಫ್ಟ್ ದಿ ಪಾಯಿಂಟ್ at omega is equal to 1 on to 20 log k ಲೈನ್ ಅಂದರೆ ಈ ಪಾಯಿಂಟನ್ನು ಈಗ ಇಲ್ಲಿಗೆ ಶಿಫ್ಟ್ ಮಾಡಬೇಕು. ಸೊ ಯು ಪುಟ್ ಅ ಪಾಯಿಂಟ್ ಹಿಯರ್. ಸೊ ವಿಲ್ ಡೂ ದಟ್. ಸೊ ಲೆಟ್ ಮಿ darken this 20 log k line. ಜೊತೆಗೆ ಎಲ್ಲೆಲ್ಲಿ ಕಾರ್ನರ್ ಫ್ರೀಕ್ವೆನ್ಸೀಸ್ ಇದೆ. ಸೊ ಯು ಕ್ಯಾನ್ ಸಿ ದ್ಯಾಟ್ ಫ್ರಮ್ ದಿಸ್ ಲೈನ್ 0, 2 ಆ್ಯಂಡ್ 20. ಸೊ 2 ಮತ್ತು 20ನ ಸ್ವಲ್ಪ ಲೈನನ್ನು ಎಳ್ಕೊಳ್ಳೋಣ ಈ ಥರ. ಟೇಕ್ ಯುವರ್ ಸ್ಕೇಲ್. ಸೊ ಯು ಹ್ಯಾವ್ ಟು ಸ್ಲೈಟ್ಲಿ ಡಾರ್ಕನ್ ದಿಸ್. ನಮ್ಮ ವಿಸಿಬಿಲಿಟಿ ಇರಲಿಕ್ಕೆ ಅದನ್ನು ಡ್ರಾ ಮಾಡೋಣ ಈ ರೀತಿ. ಟೇಕ್ ಯುವರ್ ಸ್ಕೇಲ್ ಆ್ಯಂಡ್ the help of pencil you draw that line. ಸೊ ನಾವಿಲ್ಲಿ ಎಳಿತಾ ಇರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಈಗ. ಸೊ ಅಕಾರ್ಡಿಂಗ್ ಟು ದಿಸ್ ಏನು ಹೇಳುತ್ತೆ ಈಗ 0 ಒಮೆಗಾ ಇಸ್ ಈಕ್ವಲ್ ಟು 0, 0 ಇಂದ 2ವರೆಗೆ 20 dB per decade ಲೈನು, 2 ಇಂದ 20ವರೆಗೆ -40 dB ಈ ಥರ, -20, -40, -60. ಸೊ ಲೆಟ್ ಅಸ್ ಟೇಕ್ ದಿ ಸೆಟ್ ಸ್ಕ್ವೇರ್ ಹಿಯರ್. So first this is the set square, this is the hypotenuse. Right angle triangle ಅಂದರೆ ಇದು hypotenuse. ಇದನ್ನು -20 dB ಲೈನ್ಗೆ ಇಡಬೇಕು. ಸೊ ಟಚ್ ದಿಸ್ and then let us take a scale here. ಕರೆಕ್ಟಾಗಿ ಸ್ಕೇಲ್ನ ಗಟ್ಟಿಯಾಗಿ ಇಟ್ಕೊಳ್ಳಿ, ಸೆಟ್ ಸ್ಕ್ವೇರ್ನ ಲೈಟಾಗಿ ಇಟ್ಕೋಬೇಕು. ಪುಷ್ ಮಾಡ್ತಾ ಹೋಗೋಣ, ಸ್ಲೈಡ್ ಮಾಡ್ತಾ ಹೋಗೋಣ ಎಲ್ಲಿ ತನಕ ಒಮೆಗಾ ಇಸ್ ಈಕ್ವಲ್ ಟು 1. ಮೊದಲನೇ ಲೈನಿಗೆ ಮಾತ್ರ ಒಮೆಗಾ ಇಸ್ ಈಕ್ವಲ್ ಟು 1 ಬರೋವರೆಗೆ ನೋಡ್ಕೋಬೇಕು, ಆಮೇಲೆ ಉಳಿದಿದ್ದು. ಸೊ ಲೆಟ್ ಮಿ ಡ್ರಾ ದಿಸ್ ವಿತ್ ಅ ಡಾರ್ಕ್ ಲೈನ್. ದಿಸ್ ಈಸ್ ದಿ ಫಸ್ಟ್ ಲೈನ್. ಎಲ್ಲಿವರೆಗೆ ಎಕ್ಸ್ಟೆಂಡ್ ಆಗಬೇಕು ಈ ಲೈನು? ಇಟ್ ಶುಡ್ ಗೋ ಅಪ್ ಟು 2. ಸೊ ಇಲ್ಲಿ ಕೋಇನ್ಸಿಡೆನ್ಸ್ ಅಂದರೆ ಈ ಲೈನ್ ಎಕ್ಸ್ಟೆಂಡ್ ಮಾಡಿದ್ರೆ ಇದು ಇಲ್ಲಿಗೆ ಆರಿಜಿನ್ ಹತ್ರ ಕಟ್ ಆಗುತ್ತೆ, ಅದು 2. ಟೂವರೆಗೆ. ನೆಕ್ಸ್ಟ್ ವಾಟ್ ಡಸ್ ದ ಟೇಬಲ್ ಸೇ? ಫ್ರಮ್ 2 to 20 we should take this transfer -40 dB per decade. So again let us take the set square. 40ಗೆ ಟಚ್ ಮಾಡೋಣ ಈ ರೀತಿ. ಈ ಬೇಸಿಗೆ ಸ್ಕೇಲ್ನ ಹಿಂಗೆ ಅಂಟಿಸಿ ಗಟ್ಟಿಗೆ ಹಿಡ್ಕೋಬೇಕು. ಸ್ಲೈಡ್ ಮಾಡ್ತಾ ಹೋಗೋಣ. ಎಲ್ಲಿವರೆಗೆ ಸ್ಲೈಡ್ ಮಾಡೋಣ ನೋಡಿ, ಈ ಪಾಯಿಂಟ್ ಸಿಗೋವರೆಗೆ. ಈ ಪಾಯಿಂಟು ಇನ್ನೊಂದು ಸ್ವಲ್ಪ ನಿಧಾನಕ್ಕೆ
ಸೊ ಈ ಪಾಯಿಂಟ್ ಟಚ್ ಆಯಿತಾ. ಸೊ ನಾವು ಇಷ್ಟೇ ಎಳೆದು ಆಮೇಲೆ ಏನು ಮಾಡೋಣ, ವಿಲ್ ರಿಮೂವ್ ದಿಸ್ ಆ್ಯಂಡ್ ವಿತ್ ದ ಹೆಲ್ಪ್ ಆಫ್ ಸ್ಕೇಲ್ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ 20 ಇಲ್ಲಿದೆ, 2 ಇಂದ 20, ಅದಕ್ಕೆ ನಾನು ಈ ಲೈನನ್ನು ಎಳ್ಕೊಳ್ಳಿ ಅಂತ ಹೇಳಿದ್ದು. ಸೊ ನಾವು ಲೆಟ್ ಅಸ್ ಟೇಕ್ ದಿಸ್ ಸಪೋರ್ಟ್, ಎಕ್ಸ್ಟೆಂಡ್ ದಿ ಲೈನ್ ಅಪ್ ಟು ದಿಸ್ ಪಾಯಿಂಟ್ 20, ಇಲ್ಲಿ ಮೀಟ್ ಆಯಿತು. darken this point. Next 20 ಇಂದ ಇನ್ಫಿನಿಟಿ ವರೆಗೆ ಏನು ಮಾಡಬೇಕು, -60 dB ಎಳಿಬೇಕು. ಸೊ ಅಗೇನ್ ಲೆಟ್ ಅಸ್ ಟೇಕ್ ದಿಸ್ ಸೆಟ್ ಸ್ಕ್ವೇರ್, ಟಚ್ ದಟ್ ಟು 60. ಸೊ ಈಗ ಇಲ್ಲೇ ಹಿಡ್ಕೊಂಡು ಹಿಂಗೆ ತಳ್ಕೊಂಡು ಹೋದ್ರೆ ಏನಾಗುತ್ತೆ, ಇಲ್ಲಿ ಹೋಗುತ್ತೆ. ನನಗೆ ಅದು ಈ ಹೈಪಾಟಿನಸ್ ಇಲ್ಲಿ ಟಚ್ ಆಗಬೇಕು. ಸೊ ಅದಕ್ಕೆ ಏನು ಮಾಡೋಣ, ಸ್ವಲ್ಪ ಹಿಂಗೆ ಕೆಳಗೆ ಇಳಿಸ್ಕೊಳ್ಳೋಣ. ಇಲ್ಲಿಗೆ ಟಚ್ ಮಾಡಿದ್ರೆ ಸಿಗಲ್ಲ ಬೇಸು. ಸೊ ಅದನ್ನೇ ಇಲ್ಲಿಗೆ ಸ್ವಲ್ಪ ಟಚ್ ಆದರೆ ಸಾಕು. ಸೊ 60 ಗಟ್ಟಿಗೆ ಹಿಡ್ಕೋಬೇಕು, ಸ್ಕೇಲ್ ಗಟ್ಟಿಗೆ ಹಿಡ್ಕೋಬೇಕು. ಇದನ್ನು ಲೈಟಾಗಿ ಸ್ಲೈಡ್ ಮಾಡಬೇಕು. ಗ್ರಿಪ್ಪು ಸೆಟ್ ಸ್ಕ್ವೇರ್ ಮೇಲೆ ಜಾಸ್ತಿ ಇರಬಾರ್ದು, ಪ್ರೆಸ್ ಮಾಡಬಾರ್ದು. ಸೊ ಸ್ಲೈಡ್ ಮಾಡಿಬಿಟ್ಟು ಇಲ್ಲಿಂದ ಯು ಕ್ಯಾನ್ ಎಕ್ಸ್ಟೆಂಡ್ ದಟ್. ಸೊ ಯು ಕ್ಯಾನ್ ಸಿ ಈ ಲೈನು ಮತ್ತು ಈ ಲೈನು ಪ್ಯಾರಲಲ್ ಇರಬೇಕು. ಸೊ ದೆನ್ ವಿ ಕ್ಯಾನ್ ಸೇ ಪ್ಯಾರಲಲ್ ಲೈನ್ಸ್ ವಿಲ್ ಹ್ಯಾವ್ ಸೇಮ್ ಸ್ಲೋಪ್. ಅದೇ ಥರ ಇಲ್ಲಿಗೆ 40 ಹಿಡ್ಕೊಂಡ್ರೆ, ಇಲ್ಲಿಗೆ ಹಿಡ್ಕೊಂಡ್ರೆ ನೋಡಿ ಪ್ಯಾರಲಲ್ ಸ್ಪೇಸ್ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಈ ಜಾಗ, ಇಲ್ಲಿ ಈ ರೀಜನ್. ಸೊ ದಿಸ್ ಇಸ್ ದಿ ಮ್ಯಾಗ್ನಿಟ್ಯೂಡ್ ಪ್ಲಾಟ್. ಸೊ ಆಫ್ಟರ್ ಡ್ರಾಯಿಂಗ್ ದಟ್ ಏನು ಮಾಡೋದು, ಐ ಸಜೆಸ್ಟ್ ಯು ಟು ಇರೇಸ್ ದಿಸ್ ಪೋರ್ಷನ್. ಈ ಲೈಟ್ ಲೈನ್ಸ್ನ ಇರೇಸ್ ಮಾಡಿಬಿಡಿ. ಈ ಲೈನು ಬೇಡ, ಇದೊಂದು ಇದ್ರ ಮೇಲೆ ಬರೆಯೋಣ. ಏನಿದು, ದಿಸ್ ಈಸ್ -20 dB per decade, -40 dB per decade, -60 dB per decade. So this is about the magnitude plot. Corner frequencies omega is equal to 2, omega is equal to 20 and 0. ಅಲ್ಲಿಂದ ಎಲ್ಲೋ ಇದೆ, ನಮಗೆ ಗೊತ್ತಿಲ್ಲ ಅದು. ಸೊ ಇನ್ನೊಂದೇನು, ಫೇಸ್ ಪ್ಲಾಟ್. ಲುಕ್ ಹಿಯರ್, ಫೇಸ್ ಆ್ಯಂಗಲ್ ಪ್ಲಾಟ್ಗೆ ಐ ಹ್ಯಾವ್ ಟೇಕನ್ ದಿಸ್ ಆಸ್ -180 ಡಿಗ್ರಿ ಲೈನ್. 10 ಜಾಸ್ತಿ ಮಾಡ್ತಾ ಹೋಗೋಣ, ಅಂದರೆ ಇಲ್ಲಿ ಪ್ಲಸ್ ಮಾಡ್ತಾ ಹೋಗ್ತಾಯಿದ್ದೀನಿ, ಅದಕ್ಕೆ ವ್ಯಾಲ್ಯೂ ಕಡಿಮೆ ಆಗ್ತಾಯಿದೆ. -170 + 10 -160 + 10 ಆ್ಯಡ್ ಮಾಡಿದ್ರೆ -150 -40 -30 -110 ಈ ರೀತಿ ಬರುತ್ತೆ. -180ಇಂದ ಕೆಳಗಡೆಗೆ -10 ಡಿಗ್ರೀಸು ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಯು -190 -200 -210 -220. ಸೊ ಇದನ್ನು ಯಾಕೆ ಈ ರೀತಿ ಬರ್ಕೊಂಡಿದ್ದೀನಿ, ಈ ಕಡೆ ನನಗೆ dB ಬರಬೇಕು, ಈ ಕಡೆ ನನಗೆ ಆ್ಯಂಗಲ್ ಬರಬೇಕು. ಸೊ ಆದರೆ ಫ್ರೀಕ್ವೆನ್ಸಿ ಮಾತ್ರ ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ಸೊ ನಾವು ವಿಲ್ ರೆಫರ್ ದಿಸ್ ಟೇಬಲ್. ವಾಟ್ ಡಸ್ ದಿಸ್ ಟೇಬಲ್ ಸೇ, ಅಟ್ -2 ಟ್ರೈ ಟು ಡ್ರಾ -196. ಅದು ಇಲ್ಲೆಲ್ಲೋ ಮೇಲೆ ಬರುತ್ತೆ, ಮ್ಯಾಗ್ನಿಟ್ಯೂಡ್ ಪ್ಲಾಟಿಂದ ಮೇಲೆ ಹೋಗುತ್ತೆ. ದಟ್ಸ್ ವೈ ಐ won't draw that. I will go with 2. Omega is equal to 2 -140. ಸೊ ಒಮೆಗಾ ಇಸ್ ಈಕ್ವಲ್ ಟು 2 ಎಲ್ಲಿದೆ ನೋಡಿ, ಇದು ನಾನು ಯಾಕೆ ಬರೀರಿ ಅಂತ ಹೇಳಿದೆ ಇದೇ ಕಾರಣಕ್ಕೆ. ಒಮೆಗಾ ಇಸ್ ಈಕ್ವಲ್ ಟು 2 -140, -140ಯಲ್ಲಿ ಇಲ್ಲಿ ಬರುತ್ತೆ ಈ ಪಾಯಿಂಟು. ಕೋಇನ್ಸಿಡೆನ್ಸ್ ಅಷ್ಟೇ, ಇದೆಲ್ಲ ಒಂದೇ ಪಾಯಿಂಟ್ ಬರ್ತಾ ಇದೆ. ನೆಕ್ಸ್ಟು ಆ್ಯಟ್ ಒಮೆಗಾ ಇಸ್ ಈಕ್ವಲ್ ಟು 8 -187 ಕ್ರಾಸ್ ಆಗೇ ಹೋಯ್ತು. ಒಮೆಗಾ ಇಸ್ ಈಕ್ವಲ್ ಟು 8 ಆ್ಯಟ್ ಒಮೆಗಾ ಇಸ್ ಈಕ್ವಲ್ ಟು ನೋಡಿ 8 ಅಂದರೆ ಇದು 9 10. ಸೊ ಈ ಪಾಯಿಂಟಲ್ಲಿ ವಾಟ್ ಈಸ್ ದ ವ್ಯಾಲ್ಯೂ, -187 2 4 6, ಇದು ಮಧ್ಯೆ ಬಂದರೆ 187. ಸೊ ಫೇಸ್ ಪ್ಲಾಟ್ ಈ ರೀತಿ ಇಂಟು ಮಾರ್ಕಿಂದ ಮಾರ್ಕ್ ಮಾಡ್ತೀವಿ. At omega is equal to 10 -195. So this is the 190 2 4
6 ಮಧ್ಯದೆಲ್ಲ. ಒಮೆಗಾ ಇಸ್ ಈಕ್ವಲ್ ಟು 10, 190, 92, 94, 96 ಇಲ್ಲಿ ಸ್ವಲ್ಪ ಮೇಲೆ, ಎಕ್ಸಾಕ್ಟ್ ಆ ಲೈನ್ ಟಚ್ ಆಗೋದು ಬೇಡ, ಸ್ವಲ್ಪ ಮೇಲೆ. ಸೊ ಲೈಕ್ ದಿಸ್. ನೌ ವಿ ಹ್ಯಾವ್ ಟು ಡ್ರಾ ದಿಸ್ ವಿತ್ ಅ ಸ್ಮೂತ್ ಕರ್ವ್. ಸ್ಕೇಲ್ ತೊಗೊಂಡು ಎಳಿಬಾರ್ದು, ಸ್ಮೂತ್ ಕರ್ವಿಂದ ಇದನ್ನು ಡ್ರಾ ಮಾಡಬೇಕು. ಈ ಥರ ಬರುತ್ತೆ. ನೆಕ್ಸ್ಟ್ ಯು ಕ್ಯಾನ್ ಗೋ ಫಾರ್ ಒನ್ ಮೋರ್. 20 ಮೈನಸ್ 219, 220 ಒಮೆಗಾ ಇಸ್ ಈಕ್ವಲ್ ಟು 20 ಇಲ್ಲಿ ಬರುತ್ತೆ, ಇಲ್ಲಿ ಕಾಣಿಸ್ತಾ ಇದೆ 220. ಅದಕ್ಕಿಂತ 2 ಕಡಿಮೆ ಅಂದರೆ 218 ಆಗುತ್ತೆ. 218ಗಿಂತ ಒಂದು ಸ್ವಲ್ಪ ಅರ್ಧ ಇಲ್ಲ ಹಾಕೊಂಡ್ರೆ 219 ಆಗುತ್ತೆ. ಸೊ ದಿಸ್ ಈಸ್ ದಿ ಫೇಸ್ ಪ್ಲಾಟ್. ಸೊ ಎಲ್ಲಿ ಕಟ್ ಆಯಿತು, ದಟ್ ವ್ಯಾಲ್ಯೂ ಈಸ್ ಫೇಸ್ ಕ್ರಾಸ್ ಓವರ್ ಫ್ರೀಕ್ವೆನ್ಸಿ. ಫೇಸ್ ಎಲ್ಲಿ ಮೈನಸ್ 180 ಡಿಗ್ರಿ ಲೈನ್ ಕಟ್ ಮಾಡುತ್ತೋ ಅದು ಫೇಸ್ ಕ್ರಾಸ್ ಓವರ್ ಫ್ರೀಕ್ವೆನ್ಸಿ. ಗೇನ್ ಕ್ರಾಸ್ ಓವರ್ ಫ್ರೀಕ್ವೆನ್ಸಿ ಇಲ್ಲೇ ಬಂತು. ಇದು ಒಮೆಗಾ ಜಿ ಸಿ ಇಲ್ಲೇ ಓದ್ಬೋದು. ಎಷ್ಟಿದೆ? 2. ಯು ಕ್ಯಾನ್ ಆಲ್ಸೋ ರೈಟ್ ಒಮೆಗಾ ಜಿ ಸಿ ಹಿಯರ್, ರೌಂಡ್ ಮಾರ್ಕ್ ಹಾಕಿ ಇಲ್ಲಿ ಒಮೆಗಾ ಜಿ ಸಿ. ಪಿ ಸಿ ಎಲ್ಲಿದೆ? at this point. ಸೊ ಒಂದು ಸ್ಕೇಲ್ ಹಿಡ್ಕೊಂಡ್ರೆ ಕರೆಕ್ಟಾಗಿ ಸಿಗುತ್ತೆ. You can see here. ಸೊ ಇಲ್ಲಿ, ಸೊ ಇಯರ್ ಒಮೆಗಾ ಪಿ ಸಿ ಸಮ್ವಾಟ್ 6.1 ಹತ್ರ ಬರುತ್ತೆ. ಯಾಕೆ 6 ಎಕ್ಸಾಕ್ಟ್ ಕಟ್ ಆಗಲ್ಲ, ಒಂದಷ್ಟು ಮುಂದೆ ಬರ್ತಾ ಇದೆ ಇದು. 6.1, 6.2, 6.3 somewhat like that. So here you write that omega gc is equal to 2 radian per second ಬಂದಿದೆ. Omega pc is equal to 6.1 or 2 per second. Now let us talk about the gain margin and phase margin. ಸೊ ಇಲ್ಲೇ ಕಾಣಿಸ್ತಾ ಇದೆ ಗೇನ್ ಮಾರ್ಜಿನ್ ಅಂದರೆ ಫೇಸ್ ಕ್ರಾಸ್ ಓವರ್ ಫ್ರೀಕ್ವೆನ್ಸಿಯಿಂದ ವರ್ಟಿಕಲ್ ಪ್ರೊಜೆಕ್ಷನ್ ನಾವು ಆಗಲೇ ಮಾಡ್ಕೊಂಡಿದ್ವಿ. ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಈ ಪಾಯಿಂಟಿಗೆ ಹೋದರೆ ಇಲ್ಲಿಂದ ಈ ಹೈಟ್ ಎಷ್ಟಿದೆ, ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದಟ್. 0 dB, ಈ ಪಾಯಿಂಟು 0 dBಗೆ ಹೋಗೋಕ್ಕೆ ಎಷ್ಟು ಬೇಕು? ದಟ್ ಡಿಸ್ಟೆನ್ಸ್ ಈಸ್ ಕಾಲ್ಡ್ ಫ್ರಮ್ ಹಿಯರ್, ದಟ್ ಈಸ್ ಕಾಲ್ಡ್ GM. ಸೊ ಇಲ್ಲೇ ಸ್ಕೇಲ್ ಹಿಡ್ಕೊಂಡ್ರೆ ಸಿಗುತ್ತೆ ನನಗೆ. ಸೊ ಇದೆಷ್ಟು ಬರ್ತಾಯಿತ್ತು? 0 dB ಅಂದರೆ ಇದು ಮೈನಸ್ 20 dB, ಹೌದಾ? ಮೈನಸ್ 20 dBನ 0 ಮಾಡೋದಕ್ಕೆ ಎಷ್ಟು ಆ್ಯಡ್ ಮಾಡಬೇಕು ನಾವು? ಪ್ಲಸ್ 20 dB. ಸೊ ವಿಲ್ ಸೇ ಗೇನ್ ಮಾರ್ಜಿನ್ ಇಸ್ ಪ್ಲಸ್ 20 dB. ಫೇಸ್ ಮಾರ್ಜಿನ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಗೇನ್ ಎಲ್ಲಿ ಕಟ್ ಆಯಿತು? ಒಮೆಗಾ ಜಿ ಸಿ 0 dB ಎಲ್ಲಿ ರೀಚ್ ಆಯಿತು? ಅಟ್ ಒಮೆಗಾ ಇಸ್ ಈಕ್ವಲ್ ಟು 2. ಸೊ ಅಟ್ ದಿಸ್ ಪಾಯಿಂಟ್ ಇದು ಎಷ್ಟು ಎತ್ತರ ಇದೆ ಅದನ್ನು ನೋಡ್ಕೋಬೇಕು ನಾವು. ಸೊ ಇಲ್ಲಿ ನೋಡಿ, ಮೈನಸ್ 140, 180ಇಂದ ಇದು ಎಷ್ಟು ಹೈಟ್ ಇದೆ? 140, 180. 180ಇಂದ ಇದು ಹೋದರೆ ಫೇಸ್ ಮಾರ್ಜಿನ್ ಈಸ್
minus 180 minus if you add something to that x, that will reach minus 140 degree. So this x obviously will be how much? Plus 40 degrees. That is the phase margin. So we can say omega GC is less than omega PC. It's a stable system. Observe this diagram or drawing. ಇದು 242 into s plus 5 divided by s into s plus 1 into s square plus 5s plus 121 ಈ ಒಂದು ಟ್ರಾನ್ಸ್ಫರ್ ಫಂಕ್ಷನ್ಗೆ ಮಾಡ್ತಾ ಇರೋದು. ಇಲ್ಲಿ ಏನೇನು ಡೇಟಾ ಇದೆ? 20 log k ಲೈನು 20 dB ಇರಬೇಕು. ಕರೆಕ್ಷನ್ ಫ್ಯಾಕ್ಟರು ಪ್ಲಸ್ 7.13 dB ಇರಬೇಕು. ನ್ಯಾಚುರಲ್ ಫ್ರೀಕ್ವೆನ್ಸಿ ರೆಸೊನೆಂಟ್ ಫ್ರೀಕ್ವೆನ್ಸಿ 11 ರೇಡಿಯನ್ ಪರ್ ಸೆಕೆಂಡ್ ಬರಬೇಕು. ಸೊ ಇನಿಷಿಯಲಿ -20 -40 -20 -60 ಈ ಲೈನ್ಸ್ನ ಟ್ರಾನ್ಸ್ಫರ್ ಮಾಡಬೇಕು ನಾನು. ಸೊ ನಿಮಗೆ ಅರ್ಥ ಆಗೋಕ್ಕೆ ನಾನು ಫೇಸ್ ಪ್ಲಾಟ್ನ ಫಸ್ಟ್ ಮಾಡಿದ್ದೀನಿ ಇಲ್ಲಿ ತೋರ್ಸೋಕ್ಕೆ. ಸೊ 0.1 -94 ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಆ್ಯಸ್ ಯೂಶ್ವಲ್ ಹೀಗೆ ತೊಗೊಂಡಿದ್ದೀನಿ. -180 10 10 10ನ ಆ್ಯಡ್ ಮಾಡ್ತಾ ಹೋಗಿದ್ದೀನಿ. +10 ಆ್ಯಡ್ ಮಾಡಿದ್ರೆ -170 -160 50 40 30 20 10 100 ಈ ರೀತಿ ಕೆಳಗಡೆ 10ನ ಜಾಸ್ತಿ ಮಾಡ್ತಾ ಹೋಗಿದ್ದೀನಿ. -190 -200. ಸೊ ಇಲ್ಲಿ ವಾಟ್ ಡಸ್ ದಿಸ್ ಸೇ? -94 ಒಮೆಗಾ ಇಸ್ ಈಕ್ವಲ್ ಟು 0.1. ಸೊ -94 ಇಲ್ಲಿ ಮೇಲೆ ಬರುತ್ತೆ. ಇಲ್ಲಿ ಹಾಕಿದ್ರೆ ಮ್ಯಾಗ್ನಿಟ್ಯೂಡ್ ಪ್ಲಾಟ್ ಮೇಲೆ ಹೊರಟೋಗುತ್ತೆ. ಅದಕ್ಕೆ ನಾನು ಅದನ್ನು ಸ್ಕಿಪ್ ಮಾಡ್ತೀನಿ. ಐ ಆಮ್ ನಾಟ್ ಗೋಯಿಂಗ್ ಟು ಪ್ಲಾಟ್ ದಿಸ್ ಒನ್. ಸೊ ವಿಲ್ ಸ್ಟಾರ್ಟ್ ವಿತ್ ದಿಸ್ ಒನ್. ಒಮೆಗಾ ಇಸ್ ಈಕ್ವಲ್ ಟು 1 -126. ಒಮೆಗಾ ಇಸ್ ಈಕ್ವಲ್ ಟು 1 ನಾನು ಹೇಳಿದೆ ಇಲ್ಲಿ ಬರ್ಕೊಳ್ಳಿ ಅಂತ. ಒಮೆಗಾ ಇಸ್ ಈಕ್ವಲ್ ಟು 1 -126. ನೋಡಿ ಇಲ್ಲೇ 120 ಇದೆ, ಇಲ್ಲಿಂದ ಲೆಕ್ಕ ಹಾಕೋಣ. 2 4 6 126. ಸೊ ಅದು ಇಲ್ಲಿ ಬಂದಿದೆ. ಅಥವಾ ಇಲ್ಲೇ ಲೆಕ್ಕ ಹಾಕ್ಬೋದು ತಾನೆ. ಇಲ್ಲಿರೋ ವ್ಯಾಲ್ಯೂ ಈ ಲೈನ್ ಮೇಲೆ ಎಲ್ಲ ಇರುತ್ತೆ. ಸೊ -120 -122 124 126 -126 ಆ್ಯಟ್ ಒಮೆಗಾ ಇಸ್ ಈಕ್ವಲ್ ಟು 1 ಅದು ಪ್ಲಾಟ್ ಮಾಡಿದ್ದೀನಿ. ಅದೇ ಥರ ನೆಕ್ಸ್ಟು ಇಲ್ಲಿ ಒಮೆಗಾ ಇಸ್ ಈಕ್ವಲ್ ಟು 5 ಇದ್ದಾಗ ಎಷ್ಟು ಬರುತ್ತೆ? -138. ಸೊ 5 ಆಲ್ರೆಡಿ ನಾವು ಕಾರ್ನರ್ ಫ್ರೀಕ್ವೆನ್ಸಿ ಅಲ್ವಾ, ಅದು ಲೈನ್ ಹಾಕ್ಕೊಂಡಿದ್ದೆ, ಇಲ್ಲೇ ಸಿಗುತ್ತೆ. 138 ಈ ಲೈನ್ ಬಂದರೆ -140. ಅದಕ್ಕಿಂತ ಒಂದು ಲೈನ್ ಹಿಂದೆ ಹೋದರೆ ಸಿಯರ್ ದಿಸ್ ಪಾಯಿಂಟ್ ಇದು 140, ಇದು 2 ಕಡಿಮೆ. ಸೊ ಅಲ್ಲಿ ಇಂಟು ಮಾರ್ಕ್ ಹಾಕಿದ್ದೀನಿ. ಅದೇ ಥರ ನೆಕ್ಸ್ಟು at 8 -149.8 ಆಲ್ಮೋಸ್ಟ್ 150 ಹತ್ರ. ಸೊ ಇಲ್ಲೊಂದು ಹಾಕ್ಕೊಂಡಿದ್ದೀನಿ. ಆಮೇಲೆ 177 -177.8 ಇಲ್ಲಿ ಬರುತ್ತೆ. ಆ್ಯಟ್ ಒಮೆಗಾ ಇಸ್ ಈಕ್ವಲ್ ಟು 10. ನೋಡು 10 ಇಲ್ಲಿ. ಆಮೇಲೆ ಪಕ್ಕದಲ್ಲೇ ಇರೋ ಒಂದು ಲೈನು 11 12 13 14 ಹಂಗೆ ಬಂದರೆ 20 ಆಗುತ್ತೆ. 11 ಯಾಕೆ ಹಾಕ್ಕೊಂಡಿದ್ದೀನಿ? ರೆಸೊನೆಂಟ್ ಫ್ರೀಕ್ವೆನ್ಸಿ ಇತ್ತಲ್ಲ, ಅದಕ್ಕೆ ಅದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ನೌ ಲೆಟ್ ಅಸ್ ಡ್ರಾ ದಿಸ್ ಯೂಸಿಂಗ್ ಸ್ಮೂತ್ ಕರ್ವ್. Like this. ಈ ರೀತಿ. ಸೊ ಇಟ್ ವಿಲ್ ಕಟ್ ಇಟ್ ಸಮ್ವೇರ್ ಹಿಯರ್ at 10.1 ಅಂತ ಅನ್ಕೋಬೋದು. ಸೊ ದಿಸ್ ವಿಲ್ ಬಿ ದಿ ಒಮೆಗಾ ಪಿ ಸಿ ವ್ಯಾಲ್ಯೂ. ಒಮೆಗಾ ಪಿ ಸಿ ವ್ಯಾಲ್ಯೂ ಇಸ್ 10.1. This is how the phase plot of our quadratic transfer function looks like.
242 into s plus 5 divided by s into s plus 1 into s square plus 5s plus 2z omega ns ಆ ಫಾರ್ಮ್ 5s plus 121 ಇಲ್ಲಿದೆ. ಸೊ ನೀವು ರೆಫರ್ ಮಾಡ್ಬೋದು ಎಕ್ಸಾಕ್ಟ್ಲಿ 10.1 ರೇಡಿಯನ್ ಪರ್ ಸೆಕೆಂಡ್ ಇಸ್ ಒಮೆಗಾ ಪಿ ಸಿ. ಫೇಸ್ ಕರ್ವ್ -180 ಡಿಗ್ರಿ ಲೈನ್ ಎಲ್ಲಿ ಕಟ್ ಮಾಡ್ತಾ ಇದೆ, ಇಲ್ಲಿ 10.1 ರೇಡಿಯನ್ ಪರ್ ಸೆಕೆಂಡ್ ಹತ್ರ ಕಟ್ ಮಾಡ್ತಿದೆ. ನಾವು ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ಲೆಟ್ ಅಸ್ ಕ್ವಿಕ್ಲಿ ಟ್ರಾನ್ಸ್ಫರ್ ದಿ ಸ್ಲೋಪ್ಸ್. ಇನಿಷಿಯಲಿ ಫಸ್ಟ್ ಸ್ಲೋಪ್ ಎಷ್ಟು ಬರಬೇಕು, -20 dB. ಸೊ ಹೋಲ್ಡ್ ಯುವರ್ ಸೆಟ್ ಸ್ಕ್ವೇರ್ at -20 dB and we need to slide this till it touches the 20 log K line at omega is equal to 1. We'll slide like this. Nodi, this is important. ಕಾಣಿಸ್ತಾ ಇದು ಗೊತ್ತಾಯ್ತಾ? ಸೊ ಫಸ್ಟ್ ಏನು ಮಾಡಿದೆ, -20 dB ಹಿಡ್ಕೊಂಡೆ, ಈ ಥರ ಸ್ಕೇಲ್ ಇಲ್ಲಿ ಗಟ್ಟಿಗೆ ಹಿಡ್ಕೊಂಡೆ ಸ್ಲೈಡ್ ಮಾಡ್ತಾ ಹೋದೆ. 20 log K ಲೈನು ಈ ಪ್ರಾಬ್ಲಮ್ಗೆ 20 dB ಹತ್ರನೇ ಬರುತ್ತೆ. ಸೊ ದಿಸ್ ಈಸ್ ವಾಟ್ ಐ ಹ್ಯಾಡ್ ಶಿಫ್ಟೆಡ್. ಇಲ್ಲಿಂದ ಇಲ್ಲಿಗೆ ಕಳಿಸಿದ್ದೀನಿ. ಯು ಶಿಫ್ಟೆಡ್ ಆಟ್ ಒಮೆಗಾ ಇಸ್ ಈಕ್ವಲ್ ಟು 1 ಇರೋ ಪಾಯಿಂಟ್ನ ಇಲ್ಲಿ ತನಕ ಫಸ್ಟ್ ಹೇಳ್ಕೋಬೇಕು. ಆಮೇಲೆ ವಿಲ್ ಲುಕ್ ಅಟ್ ದಿಸ್, ಎಲ್ಲಿಂದ ಎಲ್ಲಿವರೆಗೆ ಇಳಿಬೇಕಂತ ಹೇಳ್ತೀವಿ, 0 ಇಂದ 1ವರೆಗೆ. 0 ಇಂದ 1 ಅಂದರೆ ಇಲ್ಲೇ ಸ್ಟಾಪ್ ಆಗುತ್ತೆ. ಫಸ್ಟ್ ಕಾರ್ನರ್ ಫ್ರೀಕ್ವೆನ್ಸಿ ಇಸ್ ಫ್ರಮ್ 0 to 1. ನೆಕ್ಸ್ಟ್ 1 ಇಂದ 5ಗೆ, at from 1 to 5 I have to transfer -40 dB. Let me hold this set square at 40, hold this tight, slide it. Now up to ಎಲ್ಲಿ ತನಕ, we are saying 1 ಇಂದ 5ವರೆಗೆ, 1 ಇಂದ 5ವರೆಗೆ you have to draw that. ಇಲ್ಲಿ ಬಂತು, will stop at this point. Again 5 ಇಂದ ನೆಕ್ಸ್ಟು 11ವರೆಗೆ -20 ಎಳಿಬೇಕು. 5 ಇಂದ ಅಗೇನ್ -20 ಕೆಳಗಡೆ ಲೈನೇನೆ ಟಚ್ ಮಾಡಿ ಅದಕ್ಕೆ, ಆ್ಯಂಡ್ ದೆನ್ ಲೆಟ್ ಮೀ ಸ್ಲೈಡ್ ಇಟ್. ಸ್ವಲ್ಪ ಈಗ ನೋಡಿ ಹಿಂಗೆ ಸ್ಲೈಡ್ ಮಾಡ್ಕೊಂಡು ಹೋದರೆ ಲೈನ್ ಸರಿಯಾಗಿ ಬರಲ್ಲ. ಅದಕ್ಕೆ ಏನು ಮಾಡೋಣ, ಇನ್ನೊಂದು ಸ್ವಲ್ಪ ಕೆಳಗೆ ಹಿಡ್ಕೋತೀನಿ, ಈ ಥರ ಹಿಡ್ಕೊಂಡು ಸ್ಲೈಡ್ ಮಾಡಿ, ಈಗ ನೀಟಾಗಿ ಬರುತ್ತೆ. ಸೊ -20 dB ಲೈನ್ ವಿಲ್ ಬಿ ಲೈಕ್ ದಿಸ್. ಎಲ್ಲಿ ತನಕ ಹೋಗ್ಬೇಕದು, ಇಟ್ ಶುಡ್ ಗೋ ಅಪ್ ಟು 11. 11 ಇಲ್ಲಿವರೆಗೂ ಬಂತು. 11 ಇಂದ ಏನಾಗಬೇಕು, -60 dB. ಸೊ ಈಗ ಇಲ್ಲಿ ನೋಡಿ, ಇಲ್ಲಿ ಮೇಲೆ ಹಿಡ್ಕೊಂಡು ಹೋದರೆ ಲೈನು ಈ ಪಾಯಿಂಟಿಗೆ ಟಚ್ಚೇ ಆಗಲ್ಲ. ಅದಕ್ಕೆ ಏನು ಮಾಡೋಣ, ಇದನ್ನು ಸ್ವಲ್ಪ ಕೆಳಗೆ ಎಳ್ಕೊಂಬರೋಣ. ಕೆಳಗೆ ಎಳ್ಕೊಂಬಂದು ಸ್ಕೇಲಿಂಗ್ ಹಿಡ್ಕೊಂಡು ಗಟ್ಟಿಗೆ ಈ ಪಾಯಿಂಟ್ ಟಚ್ ಆಗೋವರೆಗೆ. ಸೊ ಇದು ಟಚ್ ಆಯಿತು, ದೆನ್ ಯು ಡ್ರಾಯರ್. ಬಟ್ ಒಂದು ನೆನ್ಪಿಟ್ಕೋಬೇಕು, ಇಲ್ಲೇನು ರೆಸೊನೆನ್ಸ್ ಆಗಬೇಕು ಇಲ್ಲಿ ಆ್ಯಟ್ ಒಮೆಗಾ ಇಸ್ ಈಕ್ವಲ್ ಟು 1. ಅದೇನೋ ಇಲ್ಲಿ ಕರೆಕ್ಷನ್ ಫ್ಯಾಕ್ಟರ್ನ ನೋಡ್ತೀನಿ ನಾನಿಲ್ಲಿ. ಕರೆಕ್ಷನ್ ಫ್ಯಾಕ್ಟರ್ 7.13. ಈಗ ಇಲ್ಲಿ ನಾನು 7.13 ಎಷ್ಟು ಡಿ ಬಿ ಬರುತ್ತೆ ಇಲ್ಲಿ, ಈ ಪಾಯಿಂಟಿಂದ 246 ಇಲ್ಲಿ ಹೋದರೆ 8. ಕ್ಯಾನ್ ಯು ಅಬ್ಸರ್ವ್ ಯರ್? ಇದು 0 ಅಂತ ಅಂದ್ಕೊಂಡ್ರೆ ಇಲ್ಲಿಂದ 7 ಡಿ ಬಿ ಮೇಲೆ ಎಗರಬೇಕು. 246 ಇಲ್ಲಿ ಹೋದರೆ 8, ನಮಗೆ 7.13. ಸೊ ಸಮ್ವೇರ್ ಹಿಯರ್, ಇಲ್ಲಿ ದಿಸ್ ಈಸ್ 7. ಸೊ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಈ ರೀತಿ ಒಂದು ರೆಸೊನೆಂಟ್ ಪೀಕನ್ನ ಅಂದರೆ ಈ ಥರ ಒಂದು ಹಂಪನ್ನ ತಿದ್ದಬೇಕು ನಾವು. ಈ ರೀತಿ ಒಂದು ಹಂಪ್ ಬರುತ್ತೆ. ಆಮೇಲೆ ವಿತ್ ದಿ ಇರೇಸರ್ ಯು ಕ್ಯಾನ್ ರಿಮೂವ್ ದಿಸ್ ಪೋರ್ಷನ್. ಈ ಪೋರ್ಷನ್ನ ಅಳಿಸ್ಬಿಡಿ, ರಿಮೂವ್ ದಿಸ್ ಪಾರ್ಟ್. ಆಮೇಲೆ ಅಗೇನ್ already we have drawn this slope, that is how much,
ಅಷ್ಟೇ. ದಿಸ್ ದಿ ಓನ್ಲಿ ಡಿಫ್ರೆನ್ಸ್. ಕ್ವಾಡ್ರಾಟಿಕ್ ಪೋಲ್ ಬಂದಾಗ ಏನಾಗುತ್ತೆ, ಈ ರೀತಿ ಒಂದು ರೆಸೊನೆಂಟ್ ಪೀಕ್ ಬರುತ್ತೆ. ಸೊ ನಾವು ರೈಟ್ ಇದು ಎಷ್ಟು -20 dB per decade. This is the 20 log k line. 20 log k is equal to how much? ಇಲ್ಲಿ ನಮಗೆ ಲೆಕ್ಕದಲ್ಲಿ ಬಂದಿರೋದು ಇದು 20 ಡೆಸಿಬೆಲ್ ಬಂದಿದೆ. ನೆಕ್ಸ್ಟು ದಿಸ್ ಈಸ್ -40 dB per decade ಲೈನ್. ಈ ಒಂದು ಚಿಕ್ಕದ ಲೈನ್ ಇದೆಯಲ್ಲ, ದಿಸ್ ಈಸ್ ಹೌ ಮಚ್? ದಿಸ್ ಈಸ್ ಅಗೇನ್ -20 dB per decade, and this is -60 dB per decade. So we have already got omega pc. Write that omega pc phase crossover frequency -180 degree line na 10.1 radian per second ಅಲ್ಲಿ ಕಟ್ ಮಾಡಿದೆ ಇಲ್ಲಿ. ನಾವು ಒಮೆಗಾ ಜಿ ಸಿ ಎಷ್ಟು ಬಂದಿದೆ, ಲುಕ್ ಅಟ್ ದಟ್. ಒಮೆಗಾ ಜಿ ಸಿ somewhat 2.9 ಹತ್ರ ಬಂದಿದೆ. 2.9 2.8. ಗೇನ್ ಕ್ರಾಸ್ ಓವರ್ ಫ್ರೀಕ್ವೆನ್ಸೀಸ್ 2.8 ರೇಡಿಯನ್ ಪರ್ ಸೆಕೆಂಡ್. ಇಲ್ಲಿ 2.9 ಬರಿಬೋದು. ಯು ಕ್ಯಾನ್ ರೈಟ್ ಇಟ್ ಅಸ್ 2.9 ಬಿಕಾಸ್ ಇಲ್ಲಿ 3ಗಿಂತ ಒಂದು ಲೈನ್ ಹಿಂದೆ ಬರ್ತಾ ಇದೆ. ಇಲ್ಲಿ 3 ಇದೆ, ಅದಕ್ಕಿಂತ ಒಂದು ಲೈನ್ ಹಿಂದೆ ಇದೆ. ಸೊ ದಟ್ ಈಸ್ ಒಮೆಗಾ ಜಿ ಸಿ. ನೌ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ದಿಸ್ ಇಸ್ ದಿ ಗೇನ್ ಕ್ರಾಸ್ ಓವರ್ ಫ್ರೀಕ್ವೆನ್ಸಿ. ಹಿಯರ್ ಯು ಕ್ಯಾನ್ put an arrow mark here and say omega gc is equal to 2.9 radian per second, or simply you can put omega gc ಮತ್ತೆ ಇಲ್ಲಿ ಆ ವ್ಯಾಲ್ಯೂನ ಬರೀಬೋದು. ಆಮೇಲೆ ಇನ್ನೇನು ಉಳ್ಕೊಳ್ಳೋದು, ಗೇನ್ ಮಾರ್ಜಿನ್ ಎಷ್ಟು, ಫೇಸ್ ಮಾರ್ಜಿನ್ ಎಷ್ಟು ಬರಿಬೇಕಿಲ್ಲಿ. ಸೊ ನಾವು ಒಮೆಗಾ ಜಿ ಸಿಯಿಂದ ಎಕ್ಸ್ಟೆಂಡ್ ಮಾಡಿಕೊಂಡು ಹೋದರೆ ಇದು ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ಈ ಪಾಯಿಂಟ್. ಸೊ ಇದು ಏನು ವ್ಯಾಲ್ಯೂ ಇದು, ಈ ವ್ಯಾಲ್ಯೂ ರೀಡ್ ಮಾಡೋಣ. ಸೊ ಈ ಲೈನು 0, ಇಲ್ಲಿಗೆ ಬಂದರೆ ಎಷ್ಟು, -20 ಇತ್ತು. ಅದಕ್ಕಿಂತ 4 ಡೆಸಿಬೆಲ್ ಕಡಿಮೆ. ಅಂದರೆ ಎಷ್ಟು, 20ಯಲ್ಲಿ 4 ಕಡಿಮೆ. ಸೊ ದಟ್ ಈಸ್ 16. At omega pc, this line is at -16 dB. -16 dB ನ 0 ಆ್ಯಡ್ ಮಾಡಬೇಕಂದ್ರೆ +16 dB ನ ಕೊಡಬೇಕು. ಲೆಟ್ ಅಸ್ ಥಿಂಕ್ ಅಬೌಟ್ ದಿ phase margin. Phase margin should be evaluated at gain crossover frequency. Gain crossover frequency ಇಂದ ಪ್ರೊಜೆಕ್ಷನ್ ಕೊಟ್ಟರೆ ಇಲ್ಲಿ ಬರ್ತೀವಿ ನಾವು. ದಿಸ್ ಇಸ್ ದಿ ಪಾಯಿಂಟ್. ಈ ಪಾಯಿಂಟು -180 ಡಿಗ್ರಿ ಲೈನಿಂದ ಎಷ್ಟು ಎತ್ತರ ಇದೆ ಅದನ್ನು ನೋಡಬೇಕು ನಾವು. ಸೊ ದಿಸ್ ಲೈನ್ somewhere it will be -130, 32, 34. ಸೊ -180ಗೆ ಏನು ಆ್ಯಡ್ ಮಾಡಿದ್ರೆ ನಿನಗೆ -134 ಸಿಗುತ್ತೆ. ಸೊ ಏನು ಆ್ಯಡ್ ಮಾಡಬೇಕು, 44, 54, 64, 74. ಸೊ ದಟ್ ವಿಲ್ ಬಿ 46 ಡಿಗ್ರೀಸಾ. ಸೊ 46 degree is the phase margin plus
16 dB is the gain margin. Omega GC is less than omega PC and system is stable. This is the conclusion.